ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ನಾವಿವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ನಟಿಸಿರುವ ಮೂವಿ ಕೂಲಿ ಸ್ಟೋರಿನ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ವಿಶಾಖಪಟ್ಟಣಂನ ಒಂದು ಬಂದರನ್ನ ತೋರಿಸ್ತಾರೆ. ಇದನ್ನ ಸೈಮನ್ ಎಂಬ ಒಬ್ಬ ವ್ಯಕ್ತಿ ನಡೆಸ್ತಿರ್ತಾನೆ. ಸೈಮನ್ ಈ ಬಂದರನ್ನ ಗೌರ್ಮೆಂಟ್ ಕಡೆಯಿಂದ 99 ವರ್ಷಗಳವರೆಗೆ ಲೀಸ್ಗೆ ತಗೊಂಡಿರ್ತಾನೆ. ಹೊರಗಿಂದ ನೋಡಕ್ಕೆ ಈ ಬಂದರು ಎಲ್ಲಾ ಬಂದರಂತೆ ನಾರ್ಮಲ್ ಆಗಿ ವರ್ಕ್ ಆಗ್ತಿರುತ್ತೆ. ಆದ್ರೆ ಇದರಲ್ಲಿ ಇಲ್ಲಿಗಲ್ ಗೋಲ್ಡ್ ಮತ್ತು ಡೈಮಂಡ್ ವಾಚ್ ಗಳನ್ನ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ. ಸೈಮನ್ ತುಂಬಾ ಪವರ್ಫುಲ್ ಆಗಿರ್ತಾನೆ. ಅದಕ್ಕೆ ಅವನ ತಂಟೆಗೆ ಯಾರೂ ಬರಲ್ಲ. ಪೊಲೀಸರಿಗೆ ಕೂಡ ಇಲ್ಲಿ ಎಂಟ್ರಿ ಇರಲ್ಲ. ಅದಕ್ಕೆ ಅವರಿಗೆ ಇಲ್ಲಿ ನಡೀತಿರೋ ಇಲ್ಲಿಗಲ್ ಕೆಲಸದ ಬಗ್ಗೆ ಗೊತ್ತಾದಾಗ ತಮ್ಮ ಇನ್ಫಾರ್ಮರ್ನ ಕಳಿಸ್ತಾರೆ. ಆದ್ರೆ ಸೈಮನ್ ರೈಟ್ ಹ್ಯಾಂಡ್ ಆದ ದಯಾಲ್ ಅವನನ್ನ ಸಾಯಿಸ್ಬಿಡ್ತಾನೆ ಮತ್ತು ಅವನ ಫ್ಯಾಮಿಲಿನ ಕೂಡ ಸಾಯಿಸ್ಬಿಡ್ತಾನೆ. ಇಲ್ಲಿ ದಯಾಲ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಇಲ್ಲಿ ಇನ್ನೊಬ್ಬ ಪೊಲೀಸ್ ಇನ್ಫಾರ್ಮರ್ ಕೂಲಿಯಾಗಿ ಬಂದಿದ್ದಾನೆ. ಅವನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಸೀನ್ ಇಲ್ಲಿಂದ ಕಟ್ ಆಗಿ ಚೆನ್ನೈಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ದೇವ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ದೇವ ಒಂದು ಮೆನ್ಷನ್ ಹೌಸ್ ನ ನಡೆಸ್ತಿರ್ತಾನೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ದೇವ ಕಡಿಮೆ ದುಡ್ಡಲ್ಲಿ ರೂಮ್ ಕೊಡ್ತಿರ್ತಾನೆ. ಆದ್ರೆ ಇಲ್ಲಿ ಇರಬೇಕಾದ್ರೆ ಕೆಲವೊಂದು ರೂಲ್ಸ್ ಗಳಿರುತ್ತೆ. ಆ ರೂಲ್ಸ್ ಗಳು ಏನಂದ್ರೆ ಕುಡಿಬಾರ್ದು, ಲೇಟ್ ಆಗಿ ಬರಬಾರ್ದು, ಜೋರಾಗಿ ಮ್ಯೂಸಿಕ್ ಹಾಕಬಾರ್ದು, ಹೀಗೆ ಕೆಲವು ರೂಲ್ಸ್ ಗಳಿರುತ್ತೆ. ಇಲ್ಲಿ ದೇವಾಗೆ ತನ್ನ ಫ್ರೆಂಡ್ ರಾಜಶೇಖರ್ ಡೆತ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ದೇವಾಗೆ ಶಾಕ್ ಆಗುತ್ತೆ. ಯಾಕಂದ್ರೆ ರಾಜಶೇಖರ್ ದೇವ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ದೇವ ತಕ್ಷಣ ರಾಜಶೇಖರ್ ಫ್ಯೂನರಲ್ ಗೆ ಹೋಗ್ತಾನೆ. ರಾಜಶೇಖರ್ಗೆ 3 ಜನ ಹೆಣ್ಣು ಮಕ್ಕಳು ಇರ್ತಾರೆ ಮತ್ತು ಆತನ ಹೆಂಡತಿ ತುಂಬಾ ವರ್ಷಗಳ ಹಿಂದೆ ಸತ್ತೋಗಿರ್ತಾಳೆ. ಇಲ್ಲಿ ದೇವ ಬಂದಾಗ ರಾಜಶೇಖರ್ ದೊಡ್ಡ ಮಗಳು ಪ್ರೀತಿ ದೇವಾಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಆಕೆ ದೇವಾಗೆ ಯಾಕೆ ಬೈತಾಳೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಆದ್ರೂ ದೇವ ದೂರದಿಂದಲೇ ರಾಜಶೇಖರ್ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾನೆ. ಫ್ಯೂನರಲ್ ಮುಗಿದ ಮೇಲೆ ದೇವಾಗೆ ಒಂದು ಡೌಟ್ ಬರುತ್ತೆ. ಅದೇನೆಂದರೆ ರಾಜಶೇಖರ್ ಸಾವು ಕಾರ್ಡಿಯಾಕ್ ಅರೆಸ್ಟ್ ನಿಂದ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ. ಅದಕ್ಕೆ ದೇವ ರಾಜಶೇಖರ್ ತುಂಬಾ ಹೆಲ್ತಿ ಆಗಿದ್ದ, ಹಾಗಿದ್ದರೆ ಕಾರ್ಡಿಯಾಕ್ ಅರೆಸ್ಟ್ ಆಗೋಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾನೆ. ಆಗ ಅವನು ತನ್ನ ಕಡೆಯವರಿಂದ ಡಾಕ್ಟರ್ ಹತ್ರ ಎನ್ಕ್ವೈರಿ ಮಾಡಿದಾಗ ರಾಜಶೇಖರ್ ಅಟಾಪ್ಸಿ ರಿಪೋರ್ಟ್ ನ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಕೊಟ್ಟ ಇನ್ನೊಂದು ರಿಪೋರ್ಟ್ ಮತ್ತು ಪ್ರೀತಿ ಹತ್ರ ಇದ್ದ ರಿಪೋರ್ಟ್ ನ ಚೆಕ್ ಮಾಡಿದಾಗ ದೇವಾಗೆ ಯಾರೋ ರಾಜಶೇಖರ್ ಎದೆಗೆ ಗಟ್ಟಿಯಾಗಿ ಹೊಡೆದಿದ್ದರಿಂದ ಅವನ ಸಾವಾಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ದೇವ ಈಗ ರಾಜಶೇಖರ್ನ ಕೊಂದವರು ಯಾರು ಅಂತ ಕಂಡುಹಿಡಿಬೇಕು ಅನ್ಕೋತಾನೆ. ಇಲ್ಲಿ ದೇವಾಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆಗ ಅವನಿಗೆ ರಾಜಶೇಖರ್ ಕುಟುಂಬಕ್ಕೆ ಹತ್ತಿರವಾದ ಒಬ್ಬ ವ್ಯಕ್ತಿ ಸಿಗ್ತಾನೆ. ಈತ ಕುಡುಕ ಆಗಿರ್ತಾನೆ. ದೇವ ಇವನಿಗೆ ಕುಡಿಸಿ ರಾಜಶೇಖರ್ ಬಗ್ಗೆ ಕೇಳ್ತಾನೆ. ಆಗ ಆತ ರಾಜಶೇಖರ್ಗೆ ತನ್ನ ಮಕ್ಕಳನ್ನ ಓದಿಸಬೇಕು ಅಂತ ತುಂಬಾ ಆಸೆ ಇತ್ತು. ಆತನ ಕಿರಿಯ ಮಗಳು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ಲು. ಅದಕ್ಕೆ ರಾಜಶೇಖರ್ ಅದಕ್ಕಾಗಿ ದುಡ್ಡು ಜಮಾ ಮಾಡೋಕೆ ಒಂದು ಚೇರ್ ನ ಇನ್ವೆಂಟ್ ಮಾಡಿದ್ದ. ಆ ಚೇರ್ ಎಲೆಕ್ಟ್ರಿಕ್ ಕಮಿಷನ್ ಮಾಡ್ತಿತ್ತು. ಅಂದರೆ ಜನ ಸತ್ತಾಗ ಅವರನ್ನ ಕರೆಂಟ್ ಅಲ್ಲಿ ಸುಡೋದ್ರಿಂದ ತುಂಬಾ ಹೊಗೆ ಆಗಿ ವಾಯುಮಾಲಿನ್ಯ ಆಗುತ್ತೆ. ಅದಕ್ಕೆ ಆತ ಕಡಿಮೆ ಹೊಗೆ ಬಂದು ಕಮಿಷನ್ ಕೂಡ ಸುಲಭವಾಗಿ ಆಗೋ ತರ ಒಂದು ಚೇರ್ ನ ಕಂಡು ಹಿಡಿದಿರ್ತಾನೆ. ಈ ಚೇರ್ ಮೇಲೆ ರಾಜಶೇಖರ್ ಪೇಟೆಂಟ್ ಸಹ ತಗೊಂಡಿರ್ತಾನೆ. ಆದ್ರೆ ರಾಜಶೇಖರ್ ಇದನ್ನ ಅಧಿಕಾರಿಗಳ ಮುಂದೆ ತೋರಿಸಿದಾಗ ಅವರು ಇದು ಚೆನ್ನಾಗಿದೆ, ಆದ್ರೆ ಇದು ಸಮಾಜಘಾತುಕರ ಕೈಗೆ ಸಿಕ್ಕರೆ ಅವರು ಇದನ್ನ ಮಿಸ್ಯೂಸ್ ಮಾಡಬಹುದು, ಅದಕ್ಕೆ ಇದನ್ನ ಅಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಈ ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಇನ್ನೊಂದು ಕಡೆ ಸೈಮನ್ ನ ತೋರಿಸ್ತಾರೆ. ಸೈಮನ್ ತುಂಬಾ ಬೆಳೆತಿರ್ತಾನೆ. ಅದಕ್ಕೆ ಅವನಿಗೆ ಶತ್ರುಗಳು ಕೂಡ ಹೆಚ್ಚಾಗ್ತಾರೆ. ಸೈಮನ್ ಮೇಲೆ ಒಂದು ಸಾರಿ ಅಪೋಸಿಟ್ ಟೀಮ್ ನವರು ಅಟ್ಯಾಕ್ ಮಾಡ್ತಾರೆ. ಆಗ ಸೈಮನ್ ಮತ್ತು ಅವನ ರೈಟ್ ಹ್ಯಾಂಡ್ ದಯಾಳ್ ಸೇರಿ ಅವರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಈ ಫೈಟ್ ಅಲ್ಲಿ ಸುಮಾರು 25 ಜನ ಸಾಯ್ತಾರೆ. ಈಗ ಅವರಿಗೆ ಆ ಬಾಡಿಗಳನ್ನ ಎಲ್ಲಿ ಮತ್ತು ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಗೊತ್ತಾಗಲ್ಲ. ಆಗ ಸೈಮನ್ಗೆ ರಾಜಶೇಖರ್ ಎಲೆಕ್ಟ್ರಿಕ್ ಚೇರ್ ಬಗ್ಗೆ ಗೊತ್ತಾಗುತ್ತೆ. ಈಗ ಇವರು ರಾಜಶೇಖರ್ ಹತ್ರ ಹೋಗಿ ಎಲೆಕ್ಟ್ರಿಕ್ ಚೇರ್ ಮಾಡುವಂತೆ ಹೇಳ್ತಾರೆ. ಆದ್ರೆ ರಾಜಶೇಖರ್ ನಾನು ಇಂಥ ಕೆಲಸಕ್ಕಾಗಿ ಅದನ್ನ ಇನ್ವೆಂಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಸೈಮನ್ ನೀನು ನಮಗಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಸೈಮನ್ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದರಿಂದ ರಾಜಶೇಖರ್ಗೆ ಬೇರೆ ದಾರಿ ಇಲ್ಲದೆ ತನ್ನ ಮಕ್ಕಳಿಗೋಸ್ಕರ ಈ ಕೆಲಸ ಮಾಡಲು ಒಪ್ಕೋತಾನೆ. ಈಗ ರಾಜಶೇಖರ್ ಆ ಚೇರ್ ನ ರೆಡಿ ಮಾಡ್ತಾನೆ. ಇವರು ಅಲ್ಲಿದ್ದ ಎಲ್ಲ ಬಾಡಿಗಳನ್ನ ಅದರ ಮೇಲೆ ಇಟ್ಟು ಕಮಿಷನ್ ಮಾಡ್ತಾರೆ. ಅದಕ್ಕಾಗಿ ಇವರು ರಾಜಶೇಖರ್ಗೆ ಹಣ ಸಹ ಕೊಡ್ತಾರೆ. ತುಂಬಾ ದಿನ ಹೀಗೆ ನಡೀತಿರುತ್ತೆ. ಈಗ ರಾಜಶೇಖರ್ ಸೈಮನ್ ಗಾಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಅಚಾನಕ್ ಆಗಿ ರಾಜಶೇಖರ್ ಬಾಡಿ ರೈಲ್ವೆ ಟ್ರ್ಯಾಕ್ ಹತ್ರ ಸಿಕ್ಕಿರುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ದಯಾಲ್ ನ ತೋರಿಸ್ತಾರೆ. ದಯಾಲ್ ಇಲ್ಲಿ ಎಲ್ಲಾ ಕೂಲಿಗಳನ್ನ ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಕೆಲಸ ಮಾಡ್ತಿದ್ದ ಕೂಲಿಗಳು ದಯಾಲ್ ಅಂದ್ರೆ ಭಯ ಪಡ್ತಿರ್ತಾರೆ. ದಯಾಲ್ಗೆ ಸೈಮನ್ ಬಾಡಿಗಳು ಸರಿಯಾಗಿ ಡಿಸ್ಪೋಸ್ ಆಗ್ತಿಲ್ಲ, ಮೊದಲು ಆದಂತೆ ಬಾಡಿಗಳನ್ನ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಆ ಚೇರ್ನ ನಡೆಸೋದು ರಾಜಶೇಖರ್ಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಈಗ ರಾಜಶೇಖರ್ ಸತ್ತೋಗಿರ್ತಾನೆ. ಅದನ್ನ ಮತ್ತೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ಆಗ ದಯಾಳ್ಗೆ ರಾಜಶೇಖರ್ ಮಗಳು ಪ್ರೀತಿ ನೆನಪಾಗುತ್ತೆ. ಅದಕ್ಕೆ ದಯಾಳ್ ಪ್ರೀತಿ ಹಾಸ್ಟೆಲ್ಗೆ ಹೋಗಿ ಆಕೆಯನ್ನ ಕರ್ಕೊಂಡು ಬನ್ನಿ ಅಂತ ತಮ್ಮ ಕಡೆಯವರನ್ನ ಕಳಿಸ್ತಾನೆ. ಆದ್ರೆ ಇಲ್ಲಿ ದೇವ ಅವರಿಗಾಗಿ ಕಾಯ್ತಿರ್ತಾನೆ. ಏಕಂದ್ರೆ ದೇವಾಗೆ ಇವರು ಪ್ರೀತಿಗಾಗಿ ಖಂಡಿತ ಬರ್ತಾರೆ ಅಂತ ಗೊತ್ತಿರುತ್ತೆ. ಇಲ್ಲಿ ದೇವ ಇವರಿಗೆಲ್ಲ ಹೊಡಿತಾನೆ. ಆದ್ರೆ ದೇವ ಆಮೇಲೆ ಪ್ರೀತಿನ ಕರ್ಕೊಂಡು ದಯಾಳ್ ಹತ್ರ ಬರ್ತಾನೆ. ದೇವ ದಯಾಳ್ಗೆ ನೀವು ಮೊದಲೇ ಆ ಚೇರ್ನ ಸ್ಟಾರ್ಟ್ ಮಾಡೋಕೆ ಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಬರ್ತಿದ್ದೆ, ನನಗೆ ಆ ಚೇರ್ನ ನಡೆಸೋಕೆ ಬರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ದೇವ ಪ್ರೀತಿನ ಕೂಡ ತನ್ನ ಜೊತೆ ಕರ್ಕೊಂಡು ಬಂದಿರ್ತಾನೆ. ದೇವ ಇಲ್ಲೇ ಇದ್ದುಕೊಂಡು ರಾಜಶೇಖರ್ ಕೊಲೆಗಾರರನ್ನ ಹಿಡಿಬೇಕು ಅನ್ಕೋತಾನೆ. ಈಗ ಅವರು ಆ ಮಷಿನ್ ನ ರೆಡಿ ಮಾಡ್ತಾರೆ. ಆದ್ರೆ ತುಂಬಾ ಪ್ರಯತ್ನ ಪಟ್ಟರು ಅದು ಸ್ಟಾರ್ಟ್ ಆಗಲ್ಲ. ಆದ್ರೆ ಕೊನೆಗೆ ಪ್ರೀತಿ ಮತ್ತು ದೇವ ಸೇರಿ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ಮತ್ತೆ ಅವರು ಬಾಡಿ ಡಿಸ್ಪೋಸ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ದಿನ ಹೀಗೆ ನಡೆಯುತ್ತೆ. ಒಂದು ದಿನ ಸೈಮನ್ಗೆ ತಮ್ಮ ಬಂದರಿನಲ್ಲಿ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆತ ಆ ಇನ್ಫಾರ್ಮರ್ ನ ತುಂಬಾ ಕ್ರೂರವಾಗಿ ಕೊಲ್ತಾನೆ ಮತ್ತು ಎಲ್ಲರ ಮುಂದೆ ಇವರು ಆತನನ್ನ ನೇತಾಕ್ತಾರೆ. ಏಕೆಂದ್ರೆ ಇನ್ನು ಮುಂದೆ ಯಾರಾದ್ರೂ ಪೊಲೀಸರು ಒಳಗೆ ಬರೋಕ್ಕೂ ಭಯಪಡಬೇಕು ಅನ್ಕೋತಾರೆ. ಈ ಕಡೆ ದೇವ ಪ್ರೀತಿಗೆ ನೀನು ಇಲ್ಲಿಂದ ಹೋಗು, ಏಕೆಂದ್ರೆ ಇವರು ಯಾವಾಗ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ನಿನ್ನ ತಂದೆ ಇವರಿಗಾಗಿ ಕೆಲಸ ಮಾಡ್ತಿದ್ರು, ಇವರು ಅವರನ್ನ ಸಾಯಿಸ್ಬಿಟ್ರು ಅಂತ ಹೇಳ್ತಾನೆ.
ಆದ್ರೆ ಪ್ರೀತಿಗೆ ಈ ಕೆಲಸಕ್ಕೆ ಹಣ ಸಿಗ್ತಿರುತ್ತೆ. ಅದಕ್ಕೆ ಆಕೆ ಬರೋ ಹಣದಿಂದ ನನ್ನ ತಂಗಿಯರ ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ದೇವ, ನೋಡು ನಾವಿಲ್ಲಿ ರಾಜಶೇಖರ್ನ ಯಾರು ಕೊಂದ್ರು ಅಂತ ಕಂಡುಹಿಡಿಯೋಕೆ ಬಂದಿದ್ದೀವಿ, ದುಡ್ಡು ಮಾಡೋಕೆ ಅಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅದನೆಂದರೆ ದೇವ ಹೆಂಡತಿ ರಾಜಶೇಖರ್ ತಂಗಿ ಆಗಿರ್ತಾಳೆ. ಅಂದರೆ ದೇವ ರಾಜಶೇಖರ್ ತಂಗಿಯನ್ನ ಮದುವೆ ಆಗಿರ್ತಾನೆ. ಅಂದರೆ ದೇವ ಪ್ರೀತಿ ಸೋದರ ಮಾವ ಆಗಿರ್ತಾನೆ. ಈಗ ದೇವ ಸೈಮನ್ ನ ತನ್ನ ಹತ್ರ ಕರೀತಾನೆ. ಸೈಮನ್ ದೇವಾಗೆ ನಾವಿಬ್ಬರು ಮೊದಲು ಭೇಟಿಯಾಗಿದ್ವಾ ಅಂತ ಕೇಳ್ತಾನೆ. ಅದಕ್ಕೆ ದೇವ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸೈಮನ್ ದೇವಾಗೆ, ನಾನು ಇವತ್ತು ಒಬ್ಬ ಪೊಲೀಸ್ ಇನ್ಫಾರ್ಮರ್ ನ ಕೊಂದೆ, ಆ ಬಾಡಿನ ನೀನು ಡಿಸ್ಪೋಸ್ ಮಾಡಬೇಕು, ಆದ್ರೆ ಚೇರ್ ಮೇಲೆ ಅಲ್ಲ, ಅದನ್ನ ಬಂದರಿನಲ್ಲಿ ಹೂತಾಗಬೇಕು. ಇದರಿಂದ ಇಲ್ಲಿ ಯಾರೇ ಕೆಲಸಕ್ಕೆ ಬಂದರೂ ನನಗೆ ವಿದ್ರೋಹ ಮಾಡೋಕೆ ಭಯಪಡಬೇಕು ಅಂತ ಹೇಳ್ತಾನೆ. ಈಗ ದೇವ ಬಾಡಿನ ಡಿಸ್ಪೋಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅವನು ಆ ಬಾಡಿ ನೋಡಿ ಶಾಕ್ ಆಗ್ತಾನೆ, ಏಕೆಂದ್ರೆ ಅದು ದಯಾಳ್ ಆಗಿರ್ತಾನೆ. ಇವರು ಹಳ್ಳ ತೊಡುತ್ತಿರುವಾಗ ದಯಾಳ್ ಎದ್ದು ಕೂತ್ಕೋತಾನೆ. ಆತ ಇನ್ನೂ ಸತ್ತಿರೋದಿಲ್ಲ. ಆಗ ದೇವ ಸೈಮನ್ಗೆ ಕಾಲ್ ಮಾಡಿ ದಯಾಳ್ ಇನ್ನು ಬದುಕಿದ್ದಾನೆ ಅಂತ ಹೇಳ್ತಾನೆ. ಆಗ ಸೈಮನ್, ನೀನು ಅವನನ್ನ ಕೊಂದ್ರೆ ನಿನಗೆ ಏನು ಬೇಕೋ ಕೊಡ್ತೀನಿ ಅಂತ ಹೇಳ್ತಾನೆ. ದೇವ ದಯಾಳ್ನ ಕೊಲ್ಲಕ್ಕೆ ಹೋದಾಗ ಆತ ದೇವಾಗೆ ರಿಕ್ವೆಸ್ಟ್ ಮಾಡ್ತಾನೆ. ದಯಾಳ್ ದೇವಾಗೆ, ನಾನು ಪೊಲೀಸ್ ಇನ್ಫಾರ್ಮರ್, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಪ್ರೀತಿ ಕೂಡ ದೇವಾಗೆ ಅವನನ್ನ ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ದೇವ, ನೀನು ಇಲ್ಲಿಂದ ಎಲ್ಲಾದರೂ ದೂರ ಹೋಗಿರು ಅಂತ ಹೇಳ್ತಾನೆ. ಇಲ್ಲಿ ದಯಾಳ್ನ ಅವರು ಒಂದು ಟ್ರೈನ್ ಅಲ್ಲಿ ಕಳಿಸ್ತಾರೆ. ಆಗ ದಯಾಳ್, ನನಗೆ ಏಟು ಬಿದ್ದಿದೆ, ನಾನು ಒಬ್ಬನೇ ಹೋದ್ರೆ ಸಕ್ಕಾಕೋತೀನಿ, ನನ್ನ ಜೊತೆ ಯಾರನ್ನಾದ್ರೂ ಕಳಿಸು ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ, ಇವನ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ದೇವ ಒಪ್ಪಲ್ಲ. ಆದ್ರೆ ಪ್ರಿಯಾ ಕೇಳದೆ ನನಗೆ ಏನು ಆಗಲ್ಲ ಅಂತ ದಯಾಳ್ ಜೊತೆ ಹೋಗ್ಬಿಡ್ತಾಳೆ. ಈಗ ದೇವ ಅವರನ್ನ ಕಳಿಸಿದ ಮೇಲೆ ಸೈಮನ್ ಹತ್ರ ಬರ್ತಾನೆ. ಸೈಮನ್ ದೇವ ದಯಾಳ್ನ ಸಾಯಿಸಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಇಲ್ಲಿ ಸೈಮನ್ ದೇವಾಗೆ, ನೀನು ಯಾರು ಮತ್ತೆ ಇಲಾಖೆ ಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನು ನಿನ್ನ ಸ್ನೇಹಿತ ರಾಜಶೇಖರ್ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋಕೆ ಬಂದಿದ್ದೀಯಾ ಅಂತ ಹೇಳ್ತಾನೆ. ಆಮೇಲೆ ಸೈಮನ್ ದೇವಾಗೆ ಒಂದು ಸಿಸಿಟಿವಿ ಫುಟೇಜ್ ನ ತೋರಿಸ್ತಾನೆ. ಅದರಲ್ಲಿ ದಯಾಳ್ ರಾಜಶೇಖರ್ ಎದೆಗೆ ಹೊಡಿತಿರ್ತಾನೆ. ಇಲ್ಲಿ ರಾಜಶೇಖರ್ ಸಾಯ ಮುಂಚೆ ದಯಾಳ್ ಕಿವಿಯಲ್ಲಿ ಏನು ಹೇಳ್ತಾನೆ. ಇನ್ನೊಂದು ಕಡೆ ದಯಾಳ್ನ ತೋರಿಸ್ತಾರೆ. ದಯಾಳ್ ತಾನು ಹೋಗ್ತಿದ್ದ ಟ್ರೈನ್ ಲೋಕೋ ಪೈಲಟ್ ನ ಸಾಯಿಸಿ ಟ್ರೈನ್ ನ ತನ್ನ ಕಂಟ್ರೋಲ್ ನಲ್ಲಿ ತಗೊಂಡಿರ್ತಾನೆ. ದಯಾಳ್ ಪ್ರೀತಿನ ಕಟ್ಟಿ ಹಾಕಿ ದೇವಾಗೆ ಕಾಲ್ ಮಾಡ್ತಾನೆ. ದಯಾಳ್ ದೇವಾಗೆ, ನೀನು ನನ್ನ ಒಂದು ಕೆಲಸ ಮಾಡಬೇಕು, ನೀನು ಹಾಗೆ ಮಾಡಿಲ್ಲ ಅಂದ್ರೆ ನಾನು ಬದುಕಿರೋ ವಿಷಯ ನಾನು ಸೈಮನ್ಗೆ ಹೇಳ್ತೀನಿ, ಇದರಿಂದ ಸೈಮನ್ ನಿನ್ನ ಸಾಯಿಸ್ಬಿಡ್ತಾನೆ ಮತ್ತು ಈ ಕಡೆ ನಾನು ಪ್ರೀತಿನ ಕೊಲ್ತೀನಿ ಅಂತ ಹೇಳ್ತಾನೆ. ಆಗ ದೇವ, ಅಷ್ಟಕ್ಕೂ ರಾಜಶೇಖರ್ ಸಾಯ ಮುಂಚೆ ನಿನ್ನ ಕಿವಿಯಲ್ಲಿ ಏನು ಹೇಳಿದ್ದ ಅಂತ ಕೇಳ್ತಾನೆ. ಆಗ ದಯಾಳ್, ಅವನು ಪವರ್ ಹೌಸ್ ಅಂತ ಹೇಳಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೇವ ತನ್ನ ಫ್ಲಾಶ್ ಬ್ಯಾಕ್ ನ ನೆನೆಸ್ಕೊತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. 30 ವರ್ಷಗಳ ಹಿಂದೆ ದೇವ ಕೂಲಿಯಾಗಿ ಕೆಲಸ ಮಾಡ್ತಿರ್ತಾನೆ. ದೇವ ಕೂಲಿಗಳ ಯೂನಿಯನ್ ಲೀಡರ್ ಆಗಿರ್ತಾನೆ. ಇಲ್ಲಿ ದೇವ ಕೂಲಿಗಳ ಹಕ್ಕಿಗಾಗಿ ಹೋರಾಡ್ತಿರ್ತಾನೆ. ಆದ್ರೆ ದೇವಾಗೆ ಕುಡಿಯೋ ಚಟ ಇರುತ್ತೆ. ಅದಕ್ಕೆ ರಾಜಶೇಖರ್ ದೇವಾಗೆ, ನೀನು ಇನ್ನು ಮುಂದೆ ಕುಡಿಬಾರದು ಅಂತ ಪ್ರಮಾಣ ತಗೊಂಡಿರ್ತಾನೆ. ಅದಕ್ಕೆ ದೇವ 30 ವರ್ಷಗಳಿಂದ ಕುಡಿಯೋದನ್ನ ಬಿಟ್ಟಿರ್ತಾನೆ. ಅದಕ್ಕೆ ಆತ ಮ್ಯಾನ್ಷನ್ ಹೌಸ್ ನಲ್ಲಿ ಕೂಡ ಯಾರು ಕುಡಿಬಾರದು ಅಂತ ರೂಲ್ಸ್ ನ ಇಟ್ಟಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಪ್ರೀತಿ ದಯಾಳ್ ಹತ್ರ ಇದ್ದಿದ್ದರಿಂದ ದೇವ ಬಂದರಿನಲ್ಲಿ ಇದ್ದುಕೊಂಡು ದಯಾಳ್ ಹೇಳಿದ ಎಲ್ಲಾ ಕೆಲಸ ಮಾಡ್ತಿರ್ತಾನೆ. ದಯಾಳ್ ಸೈಮನ್ ಜೊತೆ ಕೆಲಸ ಮಾಡ್ತಾ ತನಗಾಗಿ ಆಸ್ತಿಯನ್ನ ಮಾಡಿರ್ತಾನೆ. ಅವನು ಸೈಮನ್ ನಿಂದ ಹಣ ಕದ್ದು ಸುಮಾರು 200 ಕೋಟಿವರೆಗೆ ಹಣ ಮಾಡಿರ್ತಾನೆ. ಅದಕ್ಕೆ ದಯಾಳ್ ಇನ್ನು ಹಣದ ಆಸೆಗೋಸ್ಕರ ಈಗ ದೇವಾಗೆ ತನಗಾಗಿ ಕೆಲಸ ಮಾಡುವಂತೆ ಫೋರ್ಸ್ ಮಾಡ್ತಾನೆ. ದಯಾಳ್ ಹತ್ರ ಪ್ರೀತಿ ಇದ್ದುದರಿಂದ ದೇವಾಗೂ ಬೇರೆ ಆಪ್ಷನ್ ಇರೋದಿಲ್ಲ. ಇನ್ನೊಂದು ಕಡೆ ನಮಗೆ ಸೈಮನ್ ಮಗ ಅರ್ಜುನ್ ತೋರಿಸ್ತಾರೆ. ಈತ ತನ್ನ ತಂದೆಯಂತೆ ಆಗದೆ ಒಬ್ಬ ಕಸ್ಟಮ್ ಆಫೀಸರ್ ಆಗ್ಬೇಕು ಅನ್ಕೋತಾನೆ. ಅವನು ಅಲ್ಲೇ ಕೆಲಸ ಮಾಡ್ತಿದ್ದ ಕಲ್ಯಾಣಿ ಎಂಬ ಹುಡುಗಿ ಜೊತೆ ಲವ್ ಅಲ್ಲಿ ಇರ್ತಾನೆ. ಕಲ್ಯಾಣಿ ಕೂಡ ಅರ್ಜುನ್ ಲವ್ ಮಾಡ್ತಿರ್ತಾಳೆ. ಅರ್ಜುನ್ ಕಲ್ಯಾಣಿನ ಕರ್ಕೊಂಡು ಎಲ್ಲಾದರೂ ದೂರ ಹೋಗಿ ಬದುಕಬೇಕು ಅನ್ಕೋತಾನೆ. ಈ ಕಡೆ ದೇವ ಬಂದರಿನಲ್ಲಿ ನಡೆಯೋ ಆಕ್ಟಿವಿಟಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಅವನಿಗೆ ಇಲ್ಲಿ ಇಲ್ಲಿಗಲ್ ಸರಕುಗಳ ಸಾಗಾಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ದೇವಾಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅದೇನೆಂದರೆ ಹಾರ್ಟ್ ಸ್ಮಗ್ಲಿಂಗ್. ಇದನ್ನ ಕೇಳಿ ದೇವ ಶಾಕ್ ಆಗ್ತಾನೆ. ಇವರು ಇಲ್ಲೇ ಕೆಲಸ ಮಾಡೋ ಕೂಲಿಗಳನ್ನ ಸಾಯಿಸಿ ಅವರ ಹಾರ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಅವರು ಪ್ರತಿ ತಿಂಗಳು ಆ ಕೂಲಿಗಳ ಆರೋಗ್ಯ ಚೆನ್ನಾಗಿರಲು ಮೆಡಿಕಲ್ ಚೆಕ್ಅಪ್ ಮತ್ತು ಅವರ ಬ್ಲಡ್ ಟೆಸ್ಟ್ ನ ಮಾಡ್ತಿರ್ತಾರೆ. ಇದೆಲ್ಲವನ್ನ ಸೈಮನ್ ಮಾನಿಟರಿಂಗ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ದಯಾಳ್ ದೇವಾಗೆ ಅರ್ಜುನ್ ನ ಕೊಲ್ಲುವಂತೆ ಹೇಳ್ತಾನೆ. ಆದ್ರೆ ದೇವ, ಅರ್ಜುನ್ ಒಳ್ಳೆ ಹುಡುಗ, ಅವನು ಅವನ ತಂದೆಯಂತೆ ಗ್ಯಾಂಗ್ಸ್ಟರ್ ಅಲ್ಲ. ಅದಕ್ಕೆ ದೇವ ಅರ್ಜುನ್ ನ ಕಲ್ಯಾಣಿ ಜೊತೆ ಅಲ್ಲಿಂದ ದೂರ ಕಳಿಸ್ಬಿಡ್ತಾನೆ. ಇದು ದಯಾಳ್ಗೆ ಗೊತ್ತಾಗಿ ಆತ ದೇವಾಗೆ ಕಾಲ್ ಮಾಡ್ತಾನೆ. ದಯಾಳ್ ದೇವಾಗೆ, ನೀನು ಅರ್ಜುನ್ ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀಯಾ ಅಂತ ಹೇಳ್ತಾನೆ. ಆಗ ದೇವ, ಇದು ದಯಾಳ್ಗೆ ಹೇಗೆ ಗೊತ್ತಾಯ್ತು ಅಂತ ಅನ್ಕೋತಾನೆ. ಈ ಕಡೆ ಸೈಮನ್ಗೆ ಸಿಸಿಟಿವಿ ಫುಟೇಜ್ ನೋಡಿ ದೇವ ತನ್ನ ಬಗ್ಗೆ ಮತ್ತು ಆ ಬಂದರಿನ ಬಗ್ಗೆ ಇನ್ಫಾರ್ಮೇಶನ್ ತಗೋತಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಮಾರನೇ ದಿನ ದಯಾಳ್ ಪ್ರೀತಿನ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಬರ್ತಾನೆ. ಈಗ ದಯಾಳ್ ದೇವಾಗೆ ಕಾಲ್ ಮಾಡಿ, ನೀನು ಮಾಡಿದ ತಪ್ಪಿನಿಂದ ಈಗ ಪ್ರೀತಿ ಸಾಯ್ತಿದ್ದಾಳೆ ಅಂತ ಹೇಳ್ತಾನೆ. ಅವನು ವಿಡಿಯೋ ಕಾಲ್ ನಲ್ಲಿ ಪ್ರೀತಿನ ಮೇಲಿಂದ ದುಗ್ಬೇಕು ಅನ್ಕೋತಾನೆ. ಆಗ ದೇವ ಸ್ಮೈಲ್ ಮಾಡ್ತಾ, ನೀನು ಆಕೆನ ಅಲ್ಲಿಂದ ದುಃಖಕ್ಕಾಗಲ್ಲ ದಿಲೀಪ್ ಅಂತ ಹೇಳ್ತಾನೆ. ದಿಲೀಪ್ ಹೆಸರು ಕೇಳಿ ದಯಾಳ್ಗೆ ಶಾಕ್ ಆಗುತ್ತೆ. ಏಕೆಂದ್ರೆ ದಯಾಳ್ ನಿಜವಾದ ಹೆಸರು ದಿಲೀಪ್ ಆಗಿರುತ್ತೆ. ದೇವ ದಯಾಳ್ಗೆ, ನಾನು ಅರ್ಜುನ್ ಅಲ್ಲಿಂದ ಕಳಿಸಿದ್ದು ನನಗೆ, ಅರ್ಜುನ್ಗೆ ಮತ್ತು ಕಲ್ಯಾಣಿಗೆ ಮಾತ್ರ ಗೊತ್ತಿತ್ತು, ಅಂದರೆ ನಿನಗೆ ಕಲ್ಯಾಣಿನೇ ಹೇಳಿರ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಕಲ್ಯಾಣಿ ದಯಾಳ್ ಹೆಂಡತಿ ಅಂತ ಗೊತ್ತಾಗುತ್ತೆ. ದೇವ ಕಲ್ಯಾಣಿನ ಅದೇ ಎಲೆಕ್ಟ್ರಿಕ್ ಚೇರ್ ಮೇಲೆ ಕುಂದಿರಿಸಿರ್ತಾನೆ. ಅದಕ್ಕೆ ಏನು ಮಾಡಕ್ಕಾಗದೆ ದಯಾಳ್ ಪ್ರೀತಿನ ಬಿಟ್ಬಿಡ್ತಾನೆ. ಇಲ್ಲಿ ದೇವಾಗೆ ರಾಜಶೇಖರ್ ಫ್ರೆಂಡ್ ಒಬ್ಬನಿಂದ ದೇವ ಮಗಳು ಇನ್ನು ಬದುಕಿದ್ದಾಳೆ ಅಂತ ಗೊತ್ತಾಗುತ್ತೆ. ಆತ ದೇವಾಗೆ, ನಿನ್ನ ಕೂಲಿ ನಂಬರ್ 5821 ಇತ್ತಲ್ಲ, ನಿನ್ನ ಮ್ಯಾನ್ಷನ್ ಹೌಸ್ ನಲ್ಲಿರೋ ನಂಬರ್ಗೆ ಯಾರಾದ್ರೂ ಕಾಲ್ ಮಾಡಿ 5821 ಅಂತ ಹೇಳಿದ್ರೆ ಅವಳೇ ನಿನ್ನ ಮಗಳು ಅಂತ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಇದು ರಾಜಶೇಖರ್ಗೆ ಮೊದಲೇ ಗೊತ್ತಾಗಿರುತ್ತೆ. ಆದ್ರೆ ಆತ ದೇವಾಗೆ ಇದು ಗೊತ್ತಾದ್ರೆ ಅವನ ಪ್ರಾಣ ಕೂಡ ಅಪಾಯದಲ್ಲಿ ಬರುತ್ತೆ ಅಂತ ದೇವಾಗೆ ಹೇಳಿರೋದಿಲ್ಲ. ಈಗ ದೇವ ಕಲ್ಯಾಣಿನ ಅದೇ ಚೇರ್ ಮೇಲೆ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ಅರ್ಜುನ್ ಇರ್ತಾನೆ. ಅರ್ಜುನ್ ಕಲ್ಯಾಣಿಗೆ, ನೀನು ಪ್ರೀತಿ ಮಾಡುವಂತೆ ನಾಟಕ ಮಾಡಿ ನನ್ನ ಯಾಕೆ ಮೋಸ ಮಾಡಿದೆ ಅಂತ ಕೇಳ್ತಾನೆ. ಆಗ ಕಲ್ಯಾಣಿ, ದಯಾಳ್ ನನಗೆ ಎದುರಿಸಿ ಇದೆಲ್ಲ ಮಾಡಿಸಿದ್ದ, ಅವನಂದ್ರೆ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ.
ಇಲ್ಲಿ ಕಲ್ಯಾಣಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಇದನ್ನೆಲ್ಲ ನಂಬಿ ಅರ್ಜುನ್ ಆಕೆಯನ್ನ ಬಿಟ್ಬಿಡ್ತಾನೆ. ಆದ್ರೆ ಕಲ್ಯಾಣಿ ಫ್ರೀ ಆದ ತಕ್ಷಣ ಅರ್ಜುನ್ ಮತ್ತು ಅಲ್ಲಿದ್ದ ಇಬ್ಬರು ವ್ಯಕ್ತಿಗಳನ್ನ ಅತಿ ದಾರುಣವಾಗಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಆಕೆ ದಯಾಳ್ಗೆ ಕಾಲ್ ಮಾಡಿ ನಾನು ಇಲ್ಲಿಂದ ಫ್ರೀ ಆಗಿದ್ದೀನಿ, ಪ್ರೀತಿ ಇನ್ನೂ ದೂರ ಹೋಗಿರಲ್ಲ, ಆಕೆಯನ್ನು ಹುಡುಕಿ ಮತ್ತೆ ಹಿಡ್ಕೊಂಡು ಬಾ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ದಯಾಳ್ ಮತ್ತು ಕಲ್ಯಾಣಿ ಲವ್ ಸ್ಟೋರಿನ ತೋರಿಸ್ತಾರೆ. ಇವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ. ಒಂದು ದಿನ ಪೊಲೀಸ್ ದಯಾಳ್ಗೆ ಅಂಡರ್ ಕವರ್ ಏಜೆಂಟ್ ಆಗಿ ಸೈಮನ್ ಬಗ್ಗೆ ತಿಳ್ಕೊಳ್ಳುವಂತೆ ಕಳಿಸ್ತಾರೆ. ಆದ್ರೆ ಇದು ಕಲ್ಯಾಣಿಗೆ ಇಷ್ಟ ಇರಲ್ಲ. ಇಲ್ಲಿಗೆ ಬಂದಾಗ ದಯಾಳ್ಗೆ ಸೈಮನ್ ಆಸ್ತಿ ಮೇಲೆ ಕಣ್ಣು ಬೀಳುತ್ತೆ. ಅದಕ್ಕೆ ಅವನು ದುಡ್ಡು ಮಾಡ್ಕೋಬೇಕಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಅವನು ಕಲ್ಯಾಣಿನ ಕೆಲಸ ಬಿಡಿಸಿ ಸೈಮನ್ ಹತ್ರ ಕೆಲಸಕ್ಕೆ ಸೇರಿಸ್ತಾನೆ. ಇವರಿಬ್ಬರು ಇಲ್ಲಿ ತುಂಬಾ ಹಣ ಮಾಡ್ತಾರೆ. ಈಗ ದಯಾಳ್ ಪ್ರೀತಿನ ಹಿಡಿಯೋಕೆ ಆಕೆ ಹಿಂದೆ ಹೋಗ್ತಾನೆ. ಪ್ರೀತಿ ದೇವ ಮನುಷ್ಯರ ಜೊತೆ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ದಯಾಳ್ ಬೈಕ್ ತಗೊಂಡು ಆಕೆಯನ್ನ ಫಾಲೋ ಮಾಡ್ತಾನೆ. ಒಂದು ಕಡೆ ದಯಾಳ್ ಪ್ರೀತಿ ಹತ್ರ ಬರ್ತಾನೆ. ಈ ಕಡೆ ಸಿಸಿಟಿವಿ ನೋಡಿ ಕೊನೆಯದಾಗಿ ಅರ್ಜುನ್ ಹತ್ರ ದೇವ ಮಾತಾಡಿದ್ದಾನೆ ಅಂತ ಸೈಮನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸೈಮನ್ ದೇವಾನೇ ಅರ್ಜುನ್ನ ಕೊಂದಿದ್ದು ಅನ್ಕೋತಾನೆ. ಅದಕ್ಕೆ ಅವನು ದೇವನ ಕೊಲ್ಲೋಕೆ ತನ್ನ ಕಡೆಯವರನ್ನ ಕಳಿಸ್ತಾನೆ. ಆದ್ರೆ ದೇವ ಮೊದಲೇ ಅವರಿಗಾಗಿ ಕಾಯ್ತಾ ಕೂತಿರ್ತಾನೆ. ಇಲ್ಲಿ ದೇವ ಸೈಮನ್ ಕಡೆಯವರು ಮೆನ್ಷನ್ ಹೌಸ್ ಒಳಗೆ ಹೋಗಬಾರ್ದಂತ ಅವರನ್ನ ಅಲ್ಲೇ ತಡೆದಿರ್ತಾನೆ. ಏಕೆಂದರೆ ಮೆನ್ಷನ್ ಹೌಸ್ ಒಳಗೆ ರಾಜಶೇಖರ್ ಇಬ್ಬರು ಮಕ್ಕಳಿರ್ತಾರೆ. ಇಲ್ಲಿ ಸೈಮನ್ ಕಡೆಯವರು ತುಂಬಾ ಜನ ಇರ್ತಾರೆ. ದೇವ ಒಬ್ಬನಿಗೆ ಇವರನ್ನ ಸಂಭಾಳಿಸೋಕೆ ಆಗ್ತಿರಲ್ಲ. ಆಗ ಇಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಎಂಟ್ರಿ ಆಗುತ್ತೆ. ಇಲ್ಲಿ ಇವರಿಬ್ಬರು ಸೇರಿ ಸೈಮನ್ ಕಡೆಯವರನ್ನ ಹೊಡಿತಾರೆ. ಇನ್ನೊಂದು ಕಡೆ ದಯಾಳ್ ಪ್ರೀತಿ ಹತ್ರ ಬರ್ತಾನೆ. ಪ್ರೀತಿ ಅವನಿಂದ ಓಡಿ ಒಂದು ಕಡೆ ಬಚ್ಚಿಟ್ಕೋತಾಳೆ. ಆಗ ಆಕೆಗೆ ತನ್ನ ತಂದೆ ರಾಜಶೇಖರ್ ಹೇಳಿದ ಮಾತು ನೆನಪಾಗುತ್ತೆ. ಆತ ಪ್ರೀತಿಗೆ ನಿನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಇದೆ ಅಂತ ಅನಿಸಿದ್ರೆ ಒಂದು ನಂಬರಿಗೆ ಕಾಲ್ ಮಾಡಿ ಕೂಲಿ ನಂಬರ್ 5821 ಅಂತ ಹೇಳು ಅಂತ ಅಂದಿರ್ತಾನೆ. ಪ್ರೀತಿ ಈಗ ಆ ನಂಬರ್ಗೆ ಕಾಲ್ ಮಾಡ್ತಾಳೆ. ಆಗ ದೇವ ಕಾಲ್ ರಿಸೀವ್ ಮಾಡ್ತಾನೆ. ಆಗ ಪ್ರೀತಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ತಂದೆ ನಿನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಕೂಲಿ ನಂಬರ್ 5821 ಅಂತ ಹೇಳು ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಪ್ರೀತಿ ವಾಯ್ಸ್ ಕೇಳಿ ದೇವ ಹಾಗಾದ್ರೆ ಪ್ರೀತಿನೇ ತನ್ನ ಮಗಳು ಅಂತ ಅನ್ಕೋತಾನೆ. ಆದ್ರೆ ಈಗ ಸದ್ಯ ಪ್ರೀತಿ ಅಪಾಯದಲ್ಲಿರ್ತಾಳೆ. ಈಕೆ ದಯಾಳಿಂದ ಹೇಗೋ ತಪ್ಪಿಸಿಕೊಂಡು ಟ್ರೈನ್ ಏರ್ತಾಳೆ. ಈಗ ದಯಾಳ್ ಕಲ್ಯಾಣಿಗೆ ಪ್ರೀತಿನ ಹಿಡಿಯೋ ಕೆಲಸ ಕೊಡ್ತಾನೆ. ಈಗ ದಯಾಳ್ ಸೈಮನ್ಗೆ ಕಾಲ್ ಮಾಡಿ ದೇವನೇ ಅರ್ಜುನ್ನ ಕೊಂದಿದ್ದು, ಈಗ ಅವನು ನಮ್ಮೆಲ್ಲರನ್ನ ಮುಗಿಸಬೇಕು ಅಂದುಕೊಂಡಿದ್ದಾನೆ, ಅವನನ್ನ ಹಾಗೆ ಬಿಡಬಾರದು. ಅದಕ್ಕೆ ಪ್ರೀತಿ ಟ್ರೈನಲ್ಲಿ ಚೆನ್ನೈಗೆ ಬರ್ತಿದ್ದಾಳೆ. ಆಕೆನ ಹಿಡ್ಕೊಂಡ್ರೆ ದೇವ ಕೈಗೆ ಸಿಗ್ತಾನೆ ಅಂತ ಹೇಳ್ತಾನೆ. ಆಗ ಸೈಮನ್ ತನ್ನ ಕಡೆಯವರನ್ನ ಕಳಿಸಿ ಪ್ರೀತಿ ಮತ್ತು ಕಲ್ಯಾಣಿನ ಹಿಡ್ಕೊಂಡು ಬರುವಂತೆ ಹೇಳ್ತಾನೆ. ಈಗ ಇವರು ಸ್ಟೇಷನ್ಗೆ ಹೋಗಿ ಪ್ರೀತಿ ಮತ್ತು ಕಲ್ಯಾಣಿನ ಹಿಡ್ಕೊಂಡು ಸೈಮನ್ ಹತ್ರ ತರ್ತಾರೆ. ಇಲ್ಲಿ ಕಲ್ಯಾಣಿ ಸೈಮನ್ ಮುಂದೆ ತನಗೇನು ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಅಂತ ಅಳ್ತಿರ್ತಾಳೆ. ಆಮೇಲೆ ಟೈಮ್ ನೋಡಿ ಸೈಮನ್ ನ ಕೊಲ್ಲೋಕೆ ಟ್ರೈ ಮಾಡ್ತಾಳೆ. ಇದನ್ನೆಲ್ಲ ದಯಾಳ್ ವಿಡಿಯೋ ಕಾಲ್ ನಲ್ಲಿ ನೋಡ್ತಿರ್ತಾನೆ. ಆಗ ಸೈಮನ್ಗೆ ದಯಾಳ್ ಮತ್ತು ಕಲ್ಯಾಣಿ ನಡುವೆ ಏನೋ ಇದೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ದಯಾಳ್ ಮುಂದೆ ಕಲ್ಯಾಣಿನ ಸಾಯಿಸ್ಬಿಡ್ತಾನೆ. ಈ ಕಡೆ ದೇವಾಗೆ ಪ್ರೀತಿನ ಹಾರ್ಬರ್ಗೆ ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವನು ಅಲ್ಲಿಗೆ ಬರ್ತಾನೆ. ಇಲ್ಲಿ ಸೈಮನ್ ಪ್ರೀತಿನ ಗನ್ ಪಾಯಿಂಟ್ ನಲ್ಲಿ ಇಟ್ಟಿರ್ತಾನೆ. ಸೈಮನ್ ದೇವಾಗೆ ನೀನು ಅರ್ಜುನ ಕೊಂದು ದೊಡ್ಡ ತಪ್ಪು ಮಾಡಿದ್ದೀಯಾ, ಬೆಳೆದು ನಿಂತ ಮಗನ ಕಳ್ಕೊಂಡ್ರೆ ಆಗೋ ದುಃಖ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಸೈಮನ್ ಪ್ರೀತಿನ ಆಪರೇಷನ್ ರೂಮ್ ಒಳಗೆ ಕಳಿಸಿ ನಾನು ಹೇಳಿದಾಗ ಈಕೆ ಹಾರ್ಟ್ ತಗೊಳ್ಳಿ ಅಂತ ಹೇಳ್ತಾನೆ. ಮತ್ತು ಸೈಮನ್ ದೇವಾಗೆ ಇಷ್ಟು ಜನರ ಹತ್ರ ಶತ್ರುತ್ವ ತಗೊಂಡಿದ್ದೀಯಲ್ಲ, ನೀನು ಯಾರು ಅಂತ ಕೇಳ್ತಾನೆ. ಆಗ ದೇವ ಸೈಮನ್ಗೆ ತನ್ನ ಸ್ಟೋರಿನ ಹೇಳ್ತಾನೆ. ಇಲ್ಲಿಂದ 30 ವರ್ಷಗಳ ಹಿಂದೆ ನಾನು ನಾರ್ತ್ ಇಂಡಿಯಾದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ನಾವು 300 ಜನ ಕೂಲಿಗಳಿದ್ವಿ. ನಮಗೆ ಅಲ್ಲಿ ಯಾರೂ ಇರಲಿಲ್ಲ, ನಾವು ನಮ್ಮ ಕೆಲಸ ಮಾಡ್ತಿದ್ವಿ ಅಷ್ಟೇ. ನಾನು ಅನಾಥ, ನನಗೆ ಅಪ್ಪ ಅಮ್ಮ ಬಂಧು ಬಳಗ ಏನೂ ಇಲ್ಲ. ಆದ್ರೆ ನನಗೆ ಇಲ್ಲಿ ರಾಜಶೇಖರ್ ಪರಿಚಯ ಆಯ್ತು. ರಾಜಶೇಖರ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ. ನಾವಿಬ್ರು ಒಳ್ಳೆಯ ಸ್ನೇಹಿತರಾದ್ವಿ. ಅವನು ತನ್ನ ತಂಗಿನ ಕೊಟ್ಟು ನನಗೆ ಮದುವೆ ಮಾಡಿಸಿದ್ದ. ನಾವು ಕೆಲಸ ಮಾಡ್ತಿದ್ದ ಓನರ್ ಒಂದು ಸಾರಿ ನಮಗೆ ವಿದೇಶಕ್ಕೆ ಕಳಿಸಿದ್ದ. ಅಲ್ಲಿ ಏನೋ ತಗೊಂಡು ಹೋಗ್ತಿದ್ವಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಆದ್ರೆ ಅಲ್ಲಿಗೆ ಹೋದಾಗ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಿದ್ರು. ಏಕೆಂದ್ರೆ ನಾವು ತಗೊಂಡು ಹೋಗ್ತಿದ್ದ ಕಂಟೈನರ್ ನಲ್ಲಿ ಡ್ರಗ್ಸ್ ಇತ್ತು. ಆಗ ನಮ್ಮ ಓನರ್ ನಿಮ್ಮಲ್ಲಿ 100 ಜನ ತಮ್ಮ ತಪ್ಪನ್ನು ಒಪ್ಕೊಂಡ್ರೆ ಉಳಿದ 200 ಮಂದಿಯನ್ನ ಕಾಪಾಡಬಹುದು ಅಂತ ಹೇಳಿದ್ದ. ಅದಕ್ಕೆ ನಾವು ಮದುವೆ ಆಗದ 60 ಜನರನ್ನ ಒಪ್ಪಿಸಿದ್ವಿ. ಅದರಲ್ಲಿ ನಾನು ಕೂಡ ಇದ್ದೆ. ಆದ್ರೆ ನನ್ನ ಮದುವೆ ಆಗಿತ್ತು. ಆದ್ರೂ ನನಗೆ ನನ್ನ ಕಡೆಯವರನ್ನ ಬಿಡೋಕೆ ಇಷ್ಟ ಇದ್ದಿದ್ದಿಲ್ಲ. ಆದ್ರೆ ನಮಗೆ ಗೊತ್ತಾಗಿದ್ದು ಏನಂದ್ರೆ ನಮ್ಮನ್ನ ವಿದೇಶದ ಜೈಲಲ್ಲಿ ಹಾಕೋ ಮುಂಚೆ ದಾರಿಯಲ್ಲಿ ನಮ್ಮನ್ನ ಕೊಲ್ಲೋ ಪ್ಲಾನ್ ಮಾಡಿದ್ರು. ಆಗ ನಾವು ಅವರನ್ನೆಲ್ಲ ಸಾಯಿಸಿ ಬಿಟ್ವಿ. ಆದ್ರೆ ಅದರಲ್ಲಿ ನಮ್ಮ 30 ಜನ ಕೂಲಿಗಳು ಸತ್ತೋದ್ರು. ಆದ್ರೆ ನಮಗೆ ನಮ್ಮ ಓನರ್ ಜೇವಿಯರ್ ಸಿಕ್ಬಿಟ್ಟ. ನಾವೆಲ್ಲ ಸೇರಿ ಅತಿ ದಾರುಣವಾಗಿ ಆತನನ್ನ ಕೊಂದು ಬಿಟ್ವಿ. ಆ ಜೇವಿಯರ್ ಬೇರೆ ಯಾರು ಅಲ್ಲ, ಆತ ನಿನ್ನ ತಂದೆ ಅಂತ ಹೇಳ್ತಾನೆ. ಮತ್ತು ದೇವ, ನಾನು ನಿನ್ನ ತಂದೆಯನ್ನ ಕೊಂದಾಗ ನೀನು ಅಲ್ಲೇ ಇದ್ದೆ. ಅದಕ್ಕೆ ನಿನಗೆ ನನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸುತ್ತೆ. ಮತ್ತು ನೀನು ಆಪರೇಷನ್ ಒಳಗೆ ಕಳಿಸಿದ ಪ್ರೀತಿ ರಾಜಶೇಖರ್ ಮಗಳಲ್ಲ, ಆಕೆ ನನ್ನ ಮಗಳು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಸೈಮನ್ಗೆ ಅತಿಯಾದ ಕೋಪ ಬರುತ್ತೆ. ಅದಕ್ಕೆ ಅವನು ದೇವಗೆ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ದೇವ ಮತ್ತು ಸೈಮನ್ ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ದೇವ ಸೈಮನ್ನ ಸಾಯಿಸ್ಬಿಡ್ತಾನೆ. ಆಮೇಲೆ ದೇವ ಪ್ರೀತಿನ ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಇಲ್ಲಿ ಇನ್ನೊಬ್ಬ ಗ್ಯಾಂಗ್ಸ್ಟರ್ ದಾಹ ಕಡೆಯವರು ಇವರನ್ನ ರೌಂಡ್ ಅಪ್ ಮಾಡ್ತಾರೆ. ದಾಹ ಕಡೆಯವರು ದೇವ ಜೊತೆ ಅವನ ಗ್ಯಾಂಗ್ ನ ಕೂಡ ಕರ್ಕೊಂಡು ಬಂದಿರ್ತಾರೆ. ಈಗ ಇಲ್ಲಿ ದಾಹ ಎಂಟ್ರಿ ಆಗುತ್ತೆ. ಇಲ್ಲಿ ಈತ ತನಗೆ ಮೋಸ ಮಾಡಿದ ಬೇರೆ ಗ್ಯಾಂಗ್ಸ್ಟರ್ ನ ಸಾಯಿಸ್ಬಿಡ್ತಾನೆ. ಆಮೇಲೆ ದಾಹ ದೇವನ ಕೊಲ್ಲೋಕೆ ಗನ್ ತಗೊಂಡು ಹೋಗ್ತಿರ್ತಾನೆ. ಆಗ ಅವನಿಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಆಕ್ಚುಲಿ ದೇವ 30 ವರ್ಷಗಳ ಹಿಂದೆ ಜೇವಿಯರ್ನ ಕೊಲ್ಲುವಾಗ ದಾಹ ಅಲ್ಲೇ ಇರ್ತಾನೆ. ಈತ ದೇವನ ನೋಡಿ ಆತನ ಫ್ಯಾನ್ ಆಗಿರ್ತಾನೆ. ಈಗ ಪ್ರೆಸೆಂಟ್ ಟೈಮ್ ನಲ್ಲಿ ದಾಹ ದೇವಗೆ ತನ್ನ ಜೊತೆ ಸೇರ್ಕೊ ಅಂತ ಹೇಳ್ತಾನೆ. ಈಗ ಇವರು ದಾಹ ತಂದೆ ಹತ್ರ ಹೋಗ್ತಾರೆ. ಈತ ಕೂಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಆದ್ರೆ ಈತ ದೇವನ ನೋಡಿ ಭಯಪಡ್ತಾನೆ. ಇಲ್ಲಿ ದೇವ ಆತನಿಗೆ ನಾನು ನಿನ್ನ ಜೊತೆ ಸೇರಿ ಕೆಲಸ ಮಾಡ್ತೀನಿ, ಆದ್ರೆ ನನ್ನ ಕೂಲಿ ಸೋದರರಿಗೆ ಏನಾದ್ರೂ ಆದ್ರೆ ಸುಮ್ಮನಿರಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ದಾಹ ದಯಾಳ್ನ ಕೂಡ ಕರ್ಕೊಂಡು ಬಂದಿರ್ತಾನೆ. ಇಲ್ಲಿ ದೇವ ಒಂದು ದೊಡ್ಡ ಹೊಂಡವನ್ನ ಮಾಡಿಸಿ ದಯಾಳ್ನ ಅದರಲ್ಲಿ ಹಾಕಿಸ್ತಾನೆ. ಸೊ ಸ್ಟೋರಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.